ಹಾಯ್ ಸ್ನೇಹಿತರೆ, ಎಲ್ಲರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಈಶಣ್ಣ ಜಕ್ಕನಹಳ್ಳಿ. ಸ್ನೇಹಿತರೆ, ನಾನು ಇವತ್ತ ಮಾತಾಡಲಿಕ್ಕೆ ಬಂದಿರೋವಂಥ ವಿಚಾರ ಏನಪ್ಪ ಅಂತಂದರೆ, ಮಕ್ಕಳ ದಿನಾಚರಣೆಯ ಅಂಗವಾಗಿ ವಿಧಾನಸೌಧಕ್ಕೆ ಮಕ್ಕಳನ್ನು ಕರೆಸಿರ್ತಾರೆ. ಅಲ್ಲಿ ಹಿಂಗೆ ವಿದ್ಯಾರ್ಥಿಗಳ ಜೊತೆ ಸಂವಾದವನ್ನು ಮಾಡ್ತಾ ಇರ್ತಾರೆ. ಅಂತಹ ಟೈಮಲ್ಲಿ DK ಶಿವಕುಮಾರ್ ಅವ್ರಿಗೆ ಒಬ್ಬ ಹುಡುಗ ಕೇಳ್ತಾನೆ, ಸರ್ ನೀವು ಎಲ್ಲ ಯೋಜನೆಗಳನ್ನು ಬರೀ ಮಹಿಳೆಯರಿಗೆ ಕೊಟ್ಟಿದ್ದೀರಿ, ಪುರುಷರ ಯೋಜನೆ ಅಂತ ಹೇಳ್ಬಿಟ್ಟು ಒಂದು ಕೊಟ್ಟಿಲ್ಲ, ನಮ್ಮ ಗಂಡಸರಿಗೆ ಏನು ಮಾಡಿದ್ರಿ ನೀವು? ಅವರಿಗಾದ್ರೆ ಫ್ರೀ ಬಸ್ಸು ಎಲ್ಲ ಥರದ್ದು ಕೊಟ್ಟಿದ್ದೀರಿ, ನಮ್ಗೇನು ಕೊಟ್ಟಿಲ್ಲ, ಏನು ಮಾಡಿದ್ರಿ ನೀವು ಅಂತ ಕೇಳಿದ್ದಾನೆ. ಅದಕ್ಕೆ DK ಶಿವಕುಮಾರ್ ಅವರು ಹೇಳಿದ್ದಾರೆ, ಗಂಡಸರಿಗೂ ಕೂಡ ಇನ್ನು ಮುಂದೆ ಶಕ್ತಿ ಯೋಜನೆಯಲ್ಲಿ ಕೊಡುವಂತಹ ಯೋಜನೆಯನ್ನ ಮಾಡ್ತಿದ್ದೀವಿ ಅನ್ನೋ ಮಾತನ್ನ ಹೇಳ್ತಾರೆ. ಸ್ನೇಹಿತರೆ, ಇದು ಏನಪ್ಪ ಸೂಚಿಸುತ್ತೆ ಅನ್ನೋದಾದ್ರೆ, ಇವರು ಕಾಂಗ್ರೆಸ್ ಅವರು ಏನು ಮಾಡಿದ್ದಾರೆ, ಆ ಹುಡುಗ ಕೇಳಿರೋ ಪ್ರಶ್ನೆ ಕರೆಕ್ಟ್ ಆಗಿದೆಯಾ ಅಂತ ನೋಡೋದಾದ್ರೆ ನಿಜಕ್ಕೂ ಕೂಡ 100% ಕರೆಕ್ಟ್ ಆಗಿದೆ. ಆ 7ನೇ ಕ್ಲಾಸ್ ಹುಡುಗ ಆದರೂ ಕೂಡ ತುಂಬ ಚೆನ್ನಾಗಿ ಒಳ್ಳೆ ಪ್ರಶ್ನೆಯನ್ನ ಕೇಳಿದ್ದಾನೆ. ಇದಾದ್ಮೇಲೆ ಸ್ನೇಹಿತರೆ, ಇವರು ಶಕ್ತಿ ಯೋಜನೆಯನ್ನ ಕೊಟ್ರೆ ಒಳ್ಳೇದ ಕೆಟ್ಟದ, ಮತ್ತೆ ಹುಡುಗರಿಗೂ ಕೂಡ ಅವ್ರು ಹೇಳಿದ್ದಾರೆ ವಯಸ್ಸಿನ ಆಧಾರದ ಮೇಲೆ ಕೊಡ್ತೀವಿ ಅಂತ ಹೇಳಿಬಿಟ್ಟು. ನೋಡಿ ಸ್ನೇಹಿತರೆ, ನಾನು ಈ ಒಂದು ಶಕ್ತಿ ಯೋಜನೆಯ ಬಗ್ಗೆ ಮಾತಾಡೋದಾದ್ರೆ, ಶಕ್ತಿ ಯೋಜನೆಯನ್ನ ಕೊಡ್ತಿರೋ ರೀತಿ ಸರಿ ಇಲ್ಲ. ಯಾಕಪ್ಪ ಅಂತಂದ್ರೆ, ನೋಡಿ, ಹೆಣ್ಮಕ್ಳಿಗೆ ಅಂತ ಕೊಟ್ಟಿದ್ದಾರೆ, ಅದು ಯಾವುದೇ ತರಹದ ಮಾನದಂಡವನ್ನು ಕೂಡ ಕೊಟ್ಟಿಲ್ಲ. ಒಬ್ಬ ಕೂಲಿ ಕಾರ್ಮಿಕ ತಿಂಗಳಿಗೆ 8,000 to 10,000 ದುಡಿತಾನೆ. ಇಲ್ಲ ಅಂದ್ರೆ ದಿನಕ್ಕೊಂದು 500 ರೂಪಾಯಿ ದುಡಿಯೋ ಅಂತ ಕೂಲಿ ಕಾರ್ಮಿಕ ಬಸ್ ಚಾರ್ಜ್ ಕೊಟ್ಟು ಹೋಗ್ಬೇಕು. ತಿಂಗಳಿಗೆ 2 to 3 ಲಕ್ಷ ದುಡಿಯೋ ಅಂತ ಒಬ್ಳು ಮಹಿಳೆ ಫ್ರೀ ಆಗಿ ಹೋಗೋದು, ಇದು ಯಾವ ಸಮಾನತೆ ಅಂತ ಹೇಗಾಗುತ್ತೆ? ಲಿಂಗದ ಮೇಲೆಲ್ಲೇ ತಾರತಮ್ಯ ಮಾಡಬಾರ್ದು ಅಂತ ಹೇಳಿಬಿಟ್ಟು ಇವ್ರುಗಳೇ ಹೇಳ್ತಾರೆ, ಇವರೇ ಲಿಂಗದ ಆಧಾರದ ಮೇಲೆ ತಾರತಮ್ಯ ಮಾಡ್ತಾರೆ. ಇದು ಸರಿನಾ? ನಿಜಕ್ಕೂ ಆ ಹುಡುಗ ಕ್ವಶನ್ ಮಾಡಿರೋದು ಕರೆಕ್ಟ್ ಆಗಿದೆ. ನೀವು DK ಶಿವಕುಮಾರ್ ಸಾಹೇಬ್ರೆ, ನೀವು ಹೇಳಿದಿರಲ್ಲ ಗಂಡು ಮಕ್ಕಳಿಗೂ ಕೂಡ ಕೊಡಲಿಕ್ಕೆ ಯೋಜನೆ ಹಾಕೊಂಡಿದೀವಿ ಅಂತ. ನನ್ನ ಒಪಿನಿಯನ್ ಏನಪ್ಪಾ ಅನ್ನೋದಾದ್ರೆ, ಕೊಡಿ, ವಯಸ್ಸಿನ ಆಧಾರದ ಮೇಲೆ ಅಂತ ಹೇಳಿದಾರಲ್ಲ, ಅದು ಕೊಡಿ. 60 ವರ್ಷ ಮೇಲ್ಪಟ್ಟ ಗಂಡಸರಿಗೆ ಫ್ರೀ ಕೊಡಿ. ಮತ್ತೆ ಈಗಾಗಲೇ ವಿದ್ಯಾರ್ಥಿಗಳಿದ್ದಾರಲ್ಲ, 16 ವರ್ಷ ಅಥವಾ 18 ವರ್ಷದ ತನಕ ವಿದ್ಯಾರ್ಥಿಗಳಿದ್ದಾರಲ್ಲ, ಆ ವಿದ್ಯಾರ್ಥಿಗಳಿಗೆ ಫ್ರೀ ಕೊಡಿ ಸ್ವಾಮಿ. ನಾನು ಹಿಂಗೆ ಒಂದು ಬಸ್ಸಲ್ಲಿ ಹೋಗ್ತಾ ಇದ್ದೆ, ಅಲ್ಲಿ ಸ್ಕೂಲ್ ಮಕ್ಕಳತ್ತೀವು. ಆ ಸ್ಕೂಲ್ ಮಕ್ಕಳಲ್ಲಿ 40-50 ಸಾವಿರ ಸಂಬಳ ತಗೊಳ್ಳೋ ಟೀಚರ್ಗೆ ಫ್ರೀ. 5ನೇ ಕ್ಲಾಸ್ 6ನೇ ಕ್ಲಾಸ್ಗೆ ಸ್ಕೂಲ್ಗೆ ಹೋಗೋ ಮಕ್ಕಳು ದುಡ್ಡು ಕೊಡಬೇಕು. ಇದು ಯಾವ ನ್ಯಾಯ ರೀ? ಇದು ಯಾವ ನ್ಯಾಯ? ಟೀಚರ್ ಆಕೆ ಹತ್ರ ದುಡ್ಡು ಇಸ್ಕೊಳ್ಳಿ. 40-50 ಸಾವಿರ ಸಂಬಳ ತಗೊಳ್ತಾಳಲ್ಲ ಟೀಚರು, ಯಾಕೆ ಇಸ್ಕೊಳ್ಳಲ್ಲ? 2-3 ಲಕ್ಷ ಸಂಬಳ ತಗೊಳ್ಳೋ ಹೆಣ್ಮಕ್ಳ ಹತ್ರ ಇಸ್ಕೊಳ್ಳಿ. ಬಡವರು ಮನೆ ಮಕ್ಕಳು ನೀವೇ ಹೇಳ್ತೀರಿ ಒಂದು ಕಡೆ ಲಿಂಗ ತಾರತಮ್ಯ ಮಾಡಬಾರ್ದು ಅಂತವ. ನೀವು ಲಿಂಗ ಆಧಾರದ ಮೇಲೆ ತಾರತಮ್ಯ ಮಾಡ್ತಿರೋದು ಎಷ್ಟು ಮಾತ್ರ ಸರಿ? ಇದು ನಿಜಕ್ಕೂ ಕೂಡ ಅಸಮಾನತೆಯ ಪರಮಾವಧಿ ಎನ್ನಬಹುದು. ತಾವು ಯೋಚನೆ ಮಾಡಿ. ಗಂಡು ಮಕ್ಕಳಿಗೂ ಕೂಡ ಅಂದ್ರೆ ಎಲ್ಲರಿಗೂ ಬೇಡ, ವಿದ್ಯಾರ್ಥಿಗಳಿದಾರಲ್ಲ, ವಿದ್ಯಾರ್ಥಿಗಳ ಮೇಲೆ ಎಷ್ಟು ಪ್ರಭಾವ ಬೀಳ್ತಾ ಇದೆ ಗೊತ್ತೇಂದ್ರೆ ಇದು. ಪಾಪ ಮಕ್ಕಳು ಸ್ಕೂಲ್ಗೆ ಹೋಗ್ಬೇಕಂದ್ರೆ ದುಡ್ಡು ಕೊಟ್ಟು ಹೋಗ್ಬೇಕಲ್ಲ ರೀ. ಯಾಕೆ? ಗಂಡು ಅನ್ನೋ ಕಾರಣಕ್ಕೆ ಕೊಡ್ರಿ. ಆ ಸ್ಟೂಡೆಂಟ್ಗಳಿಗೆ ಫ್ರೀ ಕೊಡಿ, ಗಂಡು ಮಕ್ಕಳಿಗೂ ಕೂಡ. ಹೆಣ್ಮಕ್ಳೇನ ಫ್ರೀಯಾಗಿ ಕೊಡ್ತೀರಿ, ಗಂಡು ಮಕ್ಕಳೇನು ಮಾಡಿದ್ದಾರೆ? ಅದನ್ನ ನೀವು ಯಾಕೆ ಯೋಚನೆ ಮಾಡ್ತಾ ಇಲ್ಲ? ಆ ಹುಡುಗ ಕರೆಕ್ಟಾಗಿ ಕೇಳಿದ್ದಾನೆ. ಮತ್ತೆ ಇನ್ನೂ ಅನೇಕ ತಾರತಮ್ಯಗಳನ್ನ ತಾವು ಮಾಡ್ತೀರಿ ಸ್ವಾಮಿ. ಹೆಣ್ಣು ಗಂಡು ಅನ್ನೋ ತಾರತಮ್ಯನ ಅವೆಲ್ಲ ಮಾಡಬೇಡಿ. ಯಾಕೆ ಮಾಡ್ತೀರಿ? ನಿಮಗೆಲ್ಲ ಗೊತ್ತಿರ್ಬೋದು, ಸ್ಕೂಲಲ್ಲಿ ಸೈಕಲ್ಗಳು ಕೊಟ್ರಲ್ಲ, ಆಗ ಕೂಡ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಗಿದ್ರು. ಆಗ ಕೂಡ ಹೆಣ್ಮಕ್ಳಿಗೆ ಮಾತ್ರ ಸೈಕಲ್ ಅನ್ನೋ ಒಂದು ರೂಲ್ಸ್ ಅನ್ನ ತಗೊಂಡ್ಬಂದಿದ್ರು. ಯಾಕ್ರಪ್ಪ ಈ ತರ ರೂಲ್ಸ್ಗಳು ಮಾಡ್ತೀರಾ? ನೀವು ಹೇಳೋವಂಥ ಘೋಷವಾಕ್ಯನ ನೀವೇ ಪಾಲಿಸಿದ ಮೇಲೆ ಯಾಕೆ ಹೇಳ್ತೀರಾ?
ಹೇಳಿ. ಮತ್ತೆ ಸ್ನೇಹಿತರೆ, ಇನ್ನೊಂದು ವಿಷಯ ಏನಪ್ಪ ಅಂತಂದರೆ, ಈ ಒಂದು ಪದ್ಧತಿ ಇದೆಯಲ್ಲ, ಕೆಲವರು ಹೇಳ್ತಾರೆ ಫ್ರೀ ಬಸ್ ಕೊಟ್ಬಿಟ್ರೆ ಬಿಟ್ಟಿ ಭಾಗ್ಯ ಅಂತ ಹೇಳಿಬಿಟ್ಟು ಜಾಸ್ತಿ ಯೂಸ್ ಮಾಡ್ತಾರೆ, ಇದಾಗ್ತಿದೆ ಅದಾಗ್ತಿದೆ ಅಂತ. ಈಗ ಹೆಣ್ಮಕ್ಳಿಗೆ ಫ್ರೀ ಕೊಟ್ಟಿದ್ದಾರಲ್ಲ, ಏನಾಗ್ಬಿಟ್ಟಿದೆ? ನಮಗೆ ಗೊತ್ತು ಬಿಡಿ, ನೀವು ಫ್ರೀ ಕೊಟ್ಟರು ಕೂಡ ಬೇರೆ ಇನ್ಯಾವುದೋ ಕಡೆಯಿಂದ ಅದನ್ನ ವಸೂಲಿ ಮಾಡ್ಕೊಂತೀರಾ ಅಂತ. ಕೊಡಿ, ಪರವಾಗಿಲ್ಲ. ಆಮೇಲೆ ಇನ್ನೊಂದು ವಿಷಯ ಏನು ಮಾಡ್ಬೋದಪ್ಪ ಅಂದ್ರೆ, ನನ್ನ ಒಂದು ಅಡ್ವೈಸ್ ಏನಪ್ಪ ಅಂದ್ರೆ, 16 ವರ್ಷದ ಒಳಗಿನವ್ರಿಗೆ ಎಲ್ಲರಿಗೂ ಫ್ರೀ, ಹೆಣ್ಣು ಗಂಡು ಎಲ್ಲರಿಗೂ ಫ್ರೀ. 60 ವರ್ಷದ ಮೇಲ್ಪಟ್ಟವ್ರಿಗೆ ಎಲ್ಲರಿಗೂ ಫ್ರೀ, ಹೆಣ್ಣು ಗಂಡು ಎಲ್ಲರಿಗೂ ಫ್ರೀ. ಆ ಥರ ಮಾಡಿಬಿಟ್ರೆ ಇಲ್ಲಿ ಯಾವುದೇ ತರಹದ ಅಸಮಾನತೆನೇ ಇರಲ್ಲ. 18ರಿಂದ 50 ಅಥವಾ 60 ವರ್ಷದವರು ದುಡಿಯೋ ಕೆಪಾಸಿಟಿ ಇರುತ್ತೆ, ದುಡಿಲಿ ಬಿಡ್ರಿ. ದುಡಿದು ಬಸ್ ಚಾರ್ಜ್ ಕೊಡ್ತಾರೆ. ಅದು ಹೆಣ್ಣಾಗ್ಲಿ ಗಂಡಾಗ್ಲಿ ದುಡಿದು ಬಸ್ ಚಾರ್ಜ್ ಕೊಡ್ತಾರೆ. ಮತ್ತೆ ಅಂಗವಿಕಲರಿಗೆ ಫ್ರೀ ಕೊಡಿ, ಅವ್ರಿಗೆ ದುಡಿಯೋ ಕೆಪಾಸಿಟಿ ಇರಲ್ಲ, ಹೌದಲ್ವಾ? ಒಂದು ವೇಳೆ ಅವರೇನಾರು ಗೌರ್ಮೆಂಟ್ ಜಾಬಲ್ಲಿ ಇದ್ದಾರೆ ಅಂತಂದ್ರೆ ಅವ್ರಿಗೂ ಕೂಡ ಚಾರ್ಜ್ ಮಾಡಿ. ಇದು ನನ್ನ ಒಂದು ಒಪಿನಿಯನ್ನು. ಬಟ್ ನಿಮ್ಗೇನು ಅನ್ಸುತ್ತೆ ನಂಗೆ ಗೊತ್ತಿಲ್ಲ. ಆಮೇಲೆ ಇನ್ನೊಂದು ವಿಚಾರ, ಈಗ ಸುಮ್ಮನೆ ಹಿಂಗೆ ಅಂದಿದ್ದಾರೆ. ಆದರೆ ಸಂತೋಷ್ ಲಾಡ್ ಅವ್ರನ್ನ ಮಾಧ್ಯಮ ಮಿತ್ರರು ಪ್ರಶ್ನೆ ಮಾಡಿದಾಗ ಎಲ್ಲೂ ಕೂಡ ಆ ಥರ ಒಂದು ಚರ್ಚೆನೇ ಆಗಿಲ್ಲ ಅನ್ನೋ ಮಾತನ್ನ ಹೇಳಿದ್ರು ಸಂತೋಷ್ ಲಾಡ್ ಅವರು. ಇದು ಎಷ್ಟು ಮಟ್ಟಿಗೆ ಸರಿ ಅದು ತಪ್ಪು ಅದು ಅವರಿಗೆ ಗೊತ್ತು. ಆದರೆ ಈ ತರಹದ ಒಂದು ಹೇಳಿಕೆ ಅಂತೂ ಬಂದಿದೆ ಅಷ್ಟೇ. ಏನು ಗಂಡು ಮಕ್ಕಳಿಗೂ ಕೂಡ ವಯಸ್ಸಿನ ಆಧಾರದ ಮೇಲೆ ಕೊಡಬೇಕು ಅಂತನ್ನೋ ಒಂದು ಮಾತು. ಇಷ್ಟೇಳಿ ಈ ಒಂದು ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ. ಜೈ ಹಿಂದ್, ಜೈ ಕರ್ನಾಟಕ.